ನಿಮ್ಮ ಹೆಂಡ್ರಿ ಯಾರು ಮಕ್ಕಳಾಗಿ ಮಕ್ಕೋತಾರೆ ಯಾರಿಗೂ ಗೊತ್ತಿಲ್ಲ ಮಕ್ಕಳೇ. ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ನಾ ಎಂತೆಲ್ಲ ಆರಿಸಿ ಬಂದೀನಿ. ನಮ್ಮ ಚತ್ಕೋತಿ ಸುಲಿಬೆಲ್ಲವ್ರು ಹೇಳ್ದಂಗೆ 2,70,000ದಾಗ 1,20,000 ನೀವು ಇದ್ರೂ ಏನು ಕಿಸಿಲಕ್ಕಾಗಿಲ್ಲ ನನಗೆ. ನಮ್ಮಲ್ಲಿ ಹಿಂದೂಗಳಂದ್ರೆ ಹಿಂದೂಗಳೇ, ದಲಿತರು ಬೇರೆ ಇಲ್ಲ, ಮರಾಠರು ಬೇರೆ ಇಲ್ಲ, ಲಿಂಗಾಯತರು ಬೇರೆ ಇಲ್ಲ, ಬ್ರಾಹ್ಮಣರು ಬೇರೆ ಇಲ್ಲ, ಯಾರೂ ಬೇರೆ ಇಲ್ಲ. ಒಂದು ಕಡೆ ನಾವಿರ್ತೀವಿ, ಒಂದು ಕಡೆ ನೀವು. ಅದಕ್ಕೆ ಹೇಳ್ತೀನಿ ಮಕ್ಕಳು, ನಿಮ್ಗೆ ಓಟೇ ಬೇಡ, ನೀವು ನಮ್ಮಲ್ಲಿ ಬರಬೇಡ್ರಪ್ಪ. ಜಮೀರ್ ಅಹ್ಮದ್ ಕೇಳ್ದ ವಿಧಾನಸಭಾದಾಗ, ಅವನಿಗೆ ನನಗಾಯ್ತು, ನೀವು ಗಡ್ಡ ಇದ್ದವ್ರಿಗಿಬ್ಬರು ಹೌದು ಅಂದಿನೋ ಏನು ಕಿಸ್ಯಾವ ಅಂತಂದೆ ನಾನು. ಸಿದ್ದರಾಮಯ್ಯನವ್ರು ಒಳಗೆ ಕರೆದಿದ್ರು, ಒಂದು ಸ್ಪೀಕರ್ ಕರೆದಿದ್ರು ನಮಗೆ. ಅವಾಗ ಜಮೀರ್ ಅಹ್ಮದ್ ಖಾನ್ ನನಗೆ ಏನು ಅಲಕ್ಕೆ ಬಂದ, ಅಲ್ಲಿ H.K. ಪಾಟೀಲ್ರಿದ್ದರು, ಸಿದ್ದರಾಮಯ್ಯನವರಿದ್ದರು, ನಾನಿದ್ದೆ, ಆರ್ ಅಶೋಕ್ ಇದ್ದರು. ಒಂದು ಜಗಳ ನಡೆದಿತ್ತು ಇದ್ರ ಸಲುವಾಗಿ. ಇದೇ ನಮ್ಮದು ಕಮಿಷನರ್ ಚೇಂಜ್ ಮಾಡಿದ್ದು ಕರೆದಾಗ ಜಮೀರ್ ಅಹ್ಮದ್ ಖಾನ್ ಬಂದು ಕೂತ. ಯತ್ನಾಳ್ ನೀವು ಹಿಂಗೆ ಮಾತಾಡ್ತೀರಿ ನಮ್ಮ ಸಾಬ್ರಿಗೆ ತಂದ. ಮಾತಾಡಿ ನೋಡಪ್ಪ, ನೀನು ಏನು ಕಿಸದು ಮಾತಾಡಿದ್ಯಲ್ಲ, ಹಮಾರ ಸರ್ಕಾರ ಅಂದೇ ಕಚ 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 ಮರ ತುಮಕೋ ಕರೆಂಗೆ ಹಮ್ ಮಾತಾಡಿದೆ. ಸಿದ್ದರಾಮಯ್ಯ ನನ್ನೇನು ಉಳ್ಳಕತ್ರಿ, ಯತ್ನಾಳ್ ಏನು ಬಿಟ್ಟು ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ, ನಾ ಏನು ಅಂಜು ಮಗ ಅಲತ್ತ. ಮುಂದಿನ ಸಲ ಸಾಬ್ರು ಬಿಜಾಪುರ MLA ಆಗ್ತಾರೆ. ಜಮೀರ್ ಅಹ್ಮದ್ ಖಾನ್ ದಮ್ಮಿದ್ರೆ ನೀನೇ ಬಂದು ನಿಂದ್ರು ನನ್ನ ವಿರುದ್ಧ. ಹಿಂದಕ್ಕೊಮ್ಮೆ CM ಇಬ್ರಾಹಿಂ ಬಂದು ಕಿಸದ ಏನೋ ಕಿಸಿಲಾರ್ದು ಹೋಗ್ಯಾನ. ಈ ಬಿಜಾಪುರಕ್ಕೆ ಬಂದು 11,000 ಎಕರೆ ವಕಫ್ ಐತೆ ಅಂತ ಹೇಳ್ತಾರೆ. ಈಗ ಲೆಕ್ಕ ತೆಗೆದಿವಿ ನಾವು, 15,924 ಮಾಡ್ಯಾರ. ಇಲ್ಲೇ ಹೇಳಿದ್ರಲ್ಲ ಸುಳಿಬೇಲವರು, ಎಲ್ಲಿದಿಂದ 1908ರಿಂದ ಚಾಲು ಆಗಿದ್ದು ಈಗ 10 ಲಕ್ಷಕ್ಕೆ ಬಂದೈತಲ್ರಿ. ಇದು 2,000 ಹೋಗೀಗ ಇವತ್ತಿನ ತಾಜಾ ಖಬರ್ 15,900 ನೋಡ್ರಿ. 24 ಎಕರೆ ನಮ್ಮದು ಅಂತೇಳಿ ಅವ್ರು ಕ್ಲೇಮ್ ಮಾಡ್ಲಕತ್ತಾರ ನೋಡ್ರಿ. ಈ ವಕಫ್ನಿಂದ ಏನು ಲಾಭ ಆಗೈತಿ? ಇವರು ಮುಸಲ್ಮಾನರ ಬಗ್ಗೆ ಭಾಳ ಕಳಕಳಿ. ಯಾರಿಗೆ? ನಮ್ಮ ಸಿದ್ದರಾಮಯ್ಯನವರಿಗೆ, ನಮ್ಮ ಇನ್ನೊಬ್ಬ ಯಾರು ಜಮೀರ್ ಅಹ್ಮದ್ ಖಾನ್ಗೆ, ಖರ್ಗೆ ಸಾಹೇಬ್ರಿಗೆ. ಖರ್ಗೆ ಸಾಹೇಬರು IMA ಒಂದು ಹಗರಣ ಆಯ್ತಲ್ಲ ಇಲ್ಲಿ ನಮ್ಮ ರಾಜ್ಯದಾಗ, 8,000 ಕೋಟಿ ರೂಪಾಯಿದು ಮುಸಲ್ಮಾನರು ರೊಕ್ಕ ಹೊಡೆದ್ರು. ಯಾರು? ಬಾಂಡೆ ತಿಕ್ಕೋರ್ದು, ಮೆಕ್ಯಾನಿಕ್ಗಳದು, ಸೈಕಲ್ ಪಂಚರ್ ತೆಗೆಯೋರ್ದು, ಮೋಟ್ರ್ ಸೈಕಲ್ನ ರಿಪೇರಿ ಮಾಡೋರ್ದು. ಅವ್ರು ರೊಕ್ಕ ಹೊಡೆದ್ರೆ ಯಾರ್ಯಾರು ಎಷ್ಟು ಹೊಡೆದಾರ? ರಿಪೋರ್ಟ್ ಇದು, ಸರ್ಕಾರದ ರಿಪೋರ್ಟ್ ಇದು. ಸಿದ್ದರಾಮಯ್ಯನವ್ರಿಗೆ 5 ಕೋಟಿ ಕೊಟ್ಟಾರ. ರೋಷನ್ ಬೇಗ್ 5 ಕೋಟಿ, ಇಲೆಕ್ಷನ್ಗೆ ಮತ್ತು 3 ಕೋಟಿ ರೋಷನ್ ಬೇಗ್ಗೆ. ರೋಷನ್ ಬೇಗ್ ಕೃಷ್ಣೇಗೌಡಿಗೆ 5 ಕೋಟಿ. ಅಲ್ಲಿದಿಂದ ಇವತ್ತೇನು ಮುಸಲ್ಮಾನರ ಪ್ರವಾದಿಯಾಗಿ ಬಂದಿದ್ದಲ್ಲ ಜಮೀರ್ ಅಹ್ಮದ್ ಖಾನ್, ಎಷ್ಟು ತೊಗೊಂಡಾರ? 25 ಕೋಟಿ ಅನ್ನ ಅಕೌಂಟ್ನಾಗ, 29 ಕೋಟಿ ಸಾಲ ಕೈಗಡ ತೊಗೊಂಡಾನ. ಯಾರ್ದು? ಮುಸಲ್ಮಾನರದು IMA ಒಂದು ಹಗರಣ ಆಯ್ತಲ್ಲ. ಇವತ್ತಿನ ಗೃಹ ಮಂತ್ರಿಗಳಿಗೆ 2 ಕೋಟಿ ಕೊಟ್ಟಿನ ಹೇಳ್ಯಾನವ. ಇವ್ರು ಸಾಬ್ರು ಉದ್ಧಾರ ಮಾಡ್ತಾರ? ಇವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇನ್ ಮ್ಯಾಗಿಲ್ಲ. ಹಿಂದೂओं के साथ, ಹಿಂದೂओं के विकास, ದೇಶದ್ರೋಹಿयों के लात. ಈ ಮಕ್ಕಳಿಗೆ ಏನು ಉಪಕಾರ ಮಾಡಿದ್ರು ಓಟ್ ಹಾಕುವುದಿಲ್ಲ. ನಮ್ಮಲ್ಲಿವ್ರಿಗೆ ಕೆಲವೊಂದು ಮಂದಿಗೆ ಐತಿ, ಇಲ್ರಿ ಹಂಗೆಲ್ಲ ಅನ್ಬಾರ್ದ್ರಿ ಗೌಡ್ರ. ಕೆಲವೊಂದು ಕಡೆ ಪ್ರಚಾರಕ್ಕೆ ಹೋಗ್ತಿದ್ದೆ ನಾ, ಏನು ಹೇಳ್ತಿದ್ರು ಇವರೆಲ್ಲ, ಸಾಹೇಬ್ರ ಸ್ವಲ್ಪ ಗುರ್ತಾಯ್ತಪ್ಪ ನಿಮ್ಮದು, ಸ್ವಲ್ಪ ಇಲ್ಲಿ ಅವ್ರು ನಮ್ಗೆ ಓಟ್ ಹಾಕ್ತಾರೆ. ಇಲ್ಲೇ ಅತಣಿಗೆ ಹೋಗಿದ್ದೆ ಬೈ ಎಲೆಕ್ಷನ್ದಾಗ, ಏನು ಕಿಸಿಲಕ್ಕೆ ಓಟ್ ಹಾಕ್ತಾರೋ ಅವರು. ಎಂದೂ ಓಟ್ ಹಾಕೋದಿಲ್ಲ BJPಗೆ. ಇದು ಬಿಟ್ಟು ಬಿಡ್ರಿ ನೀವು, ನಮ್ಮ ಜನರನ್ನು ಒಕ್ಕಟ್ಟು ಮಾಡಿರಿ ನೀವು. ನಾ ಹೆಂಗೆ ಬಿಜಾಪುರನಾಗ ಮಾಡಲ್ಲದೀವಿ, ನಮ್ಮ ದಕ್ಷಿಣ ಕನ್ನಡ ಕರಾವಳಿಯವ್ರು ಕೇಳ್ತಾರೆ, ಯತ್ನಾಳ್ರಿ ಅಂತಲ್ಲಿ ಹೇಗೆ ಆರಿಸಿ ಬರುತ್ತೀರಿ ಅಂತೇಳಿ. ಹಂಗೆ ಹಿಂದೂಗಳು ನೀವು ಕರಾವಳಿಯವರಿಂದ ನಾವು ಕಲ್ತೀವಿ ತಿಳಿನವ್ರಿಗೆ.
ನೀವು ಹೆಂಗೆ ಒಕ್ಕಟ್ಟಿದ್ರಿ ಮಂಗಳೂರು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಗೆ ಉತ್ತರ ಕನ್ನಡದ ಗಟ್ಟಿ ಜಾಗ ಯಾವುದು? ಬಿಜಾಪುರ.